ಒಕ್ಕಲಿಗ ಸಂಪ್ರದಾಯದಂತೆ ಚೆನ್ನಮ್ಮ ಅವರು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ, ಗೌರವವನ್ನ ಸಲ್ಲಿಸೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬಂದಿದ್ರು. ರಾಜಕೀಯ ಗಣ್ಯರು, ಸಚಿವರು, ಶಾಸಕರು, ಮಠಾಧೀಶರು, ಚಿತ್ರರಂಗದ ಗಣ್ಯರು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಇದೀಗ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. 85 ವರ್ಷಗಳ ತುಂಬು ಜೀವನ, 72 ವರ್ಷಗಳ ಸಾರ್ಥಕ ದಾಂಪತ್ಯ ಬದುಕನ್ನ ಸಾಗಿಸಿರುವಂತಹ ಚೆನ್ನಮ್ಮ ಇವತ್ತು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ದೇವೇಗೌಡರ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ವಿ, ಯಾವ ರೀತಿಯಾಗಿ ಚಿಕ್ಕ ಮಗುವಿನ ರೀತಿಯಾಗಿ ಓದಿಸ್ತಾ ಇದ್ವಿ ಅಂತ. ಮಕ್ಕಳು ತಾಯಿಯನ್ನ ಕೊನೆಯದಾಗಿ ನೋಡಿ ವಿದಾಯವನ್ನ ಕೊಟ್ಟಿದ್ದಾರೆ. ರೇವಣ್ಣ ಅವರು ಚೆನ್ನಮ್ಮ ಅವರ ಕೆನ್ನೆಗೆ ಮುತ್ತಿಕ್ಕಿ ಗೌರವವನ್ನ ಸಲ್ಲಿಸ್ತಾರೆ. ಜೊತೆಗೆ ಸಕಲ ಸರ್ಕಾರಿ ಗೌರವಗಳನ್ನು ಕೂಡ ಸಲ್ಲಿಸಲಾಯಿತು. ರಾಷ್ಟ್ರಗೀತೆಯನ್ನು ನುಡಿಸುವ ಮೂಲಕವಾಗಿ ಕುಶಾಲತೋಪನ್ನ ಸಿಡಿಸಿ ಅತ್ಯಂತ ಗೌರವಯುತವಾಗಿ ಚೆನ್ನಮ್ಮ ಅವರಿಗೆ ವಿದಾಯವನ್ನ ಹೇಳಿದ್ದಾರೆ. ಮಣ್ಣಲ್ಲಿ ಮಣ್ಣಾಗಿರುವಂತಹ ಚೆನ್ನಮ್ಮ ಇವರ ಜೀವನ ಯಾವ ರೀತಿಯಾಗಿತ್ತು ಅಂತ ಬಹಳಷ್ಟು ಬಾರಿ ಮಾತನಾಡಿದ್ದೀವಿ ನಾವು. ಎಲ್ರಿಗೂ ಕೂಡ ಆದರ್ಶಪ್ರಾಯ ಅನ್ನೋ ರೀತಿಯಾಗಿ ಬದುಕಿದ್ರು. 85 ವರ್ಷಗಳು ಒಬ್ಬ ಪತ್ನಿಯಾಗಿ, ತಾಯಿಯಾಗಿ, ಅಜ್ಜಿಯಾಗಿ ತಮ್ಮ ಎಲ್ಲಾ ಕರ್ತವ್ಯವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹೇಳಿ ಕೇಳಿ ದೈವ ಭಕ್ತೆ. ಹಾಗಾಗಿ ಈ ಸ್ಥಳವನ್ನ ಆಯ್ಕೆ ಮಾಡಲಾಗುತ್ತೆ ಅವರ ಅಂತ್ಯ ಸಂಸ್ಕಾರಕ್ಕೆ. ರಂಗನಾಥ ಸ್ವಾಮಿಯ ದೇಗುಲದ ವ್ಯೂ ಕೂಡ ಸಿಗುತ್ತೆ, ಹತ್ತಿರದಲ್ಲೇ ಇದೆ ಅನ್ನುವಂಥ ಕಾರಣಕ್ಕೆ, ಅವರ ತಪ್ಪಲಿನಲ್ಲೇ ದೇವರ ಆಶ್ರಯದಲ್ಲೇ ಈ ರೀತಿಯಾಗಿ ನಡಿಬೇಕು ಅನ್ನುವಂಥ ಕಾರಣಕ್ಕೆ ಈ ಸ್ಥಳವನ್ನು ಗುರುತಿಸಲಾಗುತ್ತೆ. ಅದೇ ಸ್ಥಳದಲ್ಲಿ ಇವತ್ತು ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ನೆರವೇರಿದೆ. ಈಗಲೂ ಕೂಡ ಜನ ಇದ್ದಾರೆ, ಆ ಭಾಗದಲ್ಲಿ ಗಮನಿಸಬಹುದು ನೀವು. ಕೇವಲ ರಾಜಕೀಯ ಗಣ್ಯರು ಮಾತ್ರ ಅಲ್ಲ, ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಕೊನೆಯದಾಗಿ ಎಲ್ಲರೂ ಕೂಡ ಕೈಗಿಡಿ ಮಣ್ಣನ್ನ ಹಾಕಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವುದು ಸಂಪ್ರದಾಯದ ಪ್ರಕಾರವಾಗಿ ನಡೆಯುತ್ತೆ. ಪೊಲೀಸ್ ಭದ್ರತೆಯೊಂದಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೇ ಇರೋ ರೀತಿಯಾಗಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಕುಟುಂಬಸ್ಥರು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, 4 ತಲೆಮಾರುಗಳನ್ನ ನೋಡಿದೆ ಚೆನ್ನಮ್ಮ ಅವರ ಕುಟುಂಬ. ತುಂಬು ಜೀವನವನ್ನ ನಡೆಸಿದ್ದಾರೆ. ತಾಯಿ ಅಂದ್ರೆ ಹೀಗಿರ್ಬೇಕು, ಭಾರತೀಯ ನಾರಿ ಅಂದ್ರೆ ಹೀಗಿರ್ಬೇಕು ಅಂತ ಉದಾಹರಣೆ ಕೊಡೋ ರೀತಿಯಾಗಿ ಬದುಕಿರುವಂತ ಚೆನ್ನಮ್ಮ. ಅದೇ ಕಾರಣಕ್ಕೆ ಅವರಿಗೆ ಕೊನೆಯದಾಗಿ ಗೌರವವನ್ನು ಸಲ್ಲಿಸೋದಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. 2-3 ದಿನಗಳಿಂದ ನಾವು ಗಮನಿಸ್ತಾ ಇದ್ವಿ, ಸಾರ್ವಜನಿಕರೇ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಅಂತಿಮ ಗೌರವವನ್ನ ಸಲ್ಲಿಸಿದ್ದಾರೆ. ಹೇಳಿ ಕೇಳಿ ಸಾಮಾನ್ಯ ಕುಟುಂಬ ಅಲ್ಲ, ಶ್ರೀಮಂತ ಕುಟುಂಬದಿಂದ ಬಂದಿರುವಂತ ಚೆನ್ನಮ್ಮ ಅವರು ವಿದ್ಯಾವಂತೆ ಕೂಡ. ಇಷ್ಟೆಲ್ಲ ಇದ್ದಂತ ಚೆನ್ನಮ್ಮ ಯಾವ ರೀತಿಯಾಗಿ ಸರಳವಾಗಿ ಜೀವನವನ್ನ ಸಾಗಿಸಿದ್ರು ಅನ್ನೋದನ್ನ ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ಬೋದು. ಪ್ರಧಾನಿಯ ಹೆಂಡತಿ, ಮಗ ಸಿಎಂ, ಕುಟುಂಬದಲ್ಲಿ ಡಾಕ್ಟರ್ಸ್ ಇದ್ದಾರೆ, ಉನ್ನತ ಹುದ್ದೆಗಳನ್ನ ಅಲಂಕರಿಸಿರೋರಿದ್ದಾರೆ. ಅಂತ ಕುಟುಂಬಕ್ಕೆ ಹೆಂಡತಿಯಾಗಿ, ತಾಯಿಯಾಗಿ ಕರ್ತವ್ಯ ನಿಭಾಯಿಸೋದು ಅಷ್ಟು ಸುಲಭದ್ದಾಗಿರಲಿಲ್ಲ. ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ರಾಜಕೀಯದಲ್ಲೂ ಕೂಡ ಯಾವತ್ತೂ ತಮ್ಮನ್ನು ತೊಡಗಿಸಿಕೊಂಡವರೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾದವರು ಕೂಡ ಅಲ್ಲ. ಇದಾಗಿಯೂ ಕೂಡ ಚೆನ್ನಮ್ಮ ಅವರು ಸಂಪಾದಿಸಿರುವಂತಹ ಪ್ರೀತಿ ನೋಡಿ, ಎಷ್ಟೊಂದು ಸಂಖ್ಯೆಯಲ್ಲಿ ಜನಸಾಗರವೇ ಸೇರಿದೆ. ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರಕ್ಕೆ ಕೊನೆಯದಾಗಿ ಅವರಿಗೆ ಗೌರವಗಳನ್ನು ಸಲ್ಲಿಸೋದಕ್ಕೆ ಇವತ್ತು ಒಕ್ಕಲಿಗ ಸಂಪ್ರದಾಯದಂತೆ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ನೆರವೇರಿದೆ. ಮಾವಿನಕೆರೆ ಬೆಟ್ಟದ ತಪ್ಪಲಿನ ಜಮೀನಿನಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ದಾರೆ. 85 ವರ್ಷಗಳ ಸಾರ್ಥಕ ಜೀವನವನ್ನು ನಡೆಸಿರುವಂತಹ ಚೆನ್ನಮ್ಮ ತಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸಿದ್ರು, ಜೀವನದ ದಾರಿಯನ್ನ ತೋರಿಸಿದ್ರು. ಯಾವಾಗ ದೇವೇಗೌಡರು ರಾಜಕೀಯದಲ್ಲಿ ಬ್ಯುಸಿ ಆಗಿದ್ರು, ಬಹಳ ಸಮರ್ಥವಾಗಿ ಕುಟುಂಬವನ್ನು ನಿಭಾಯಿಸಿದವರು ಚೆನ್ನಮ್ಮ. ಎಂತೆಂಥ ಸವಾಲುಗಳು ಬಂದಾಗಲೂ ಕೂಡ HDD ಅವರ ಜೊತೆಯಾಗಿ ನಿಂತವರು ಚೆನ್ನಮ್ಮ. ರಾಜಕೀಯದ ಏಳು ಬೀಳುಗಳಲ್ಲಿ ಹಾಗೆ ಅವರ ಆರಂಭದ ದಿನಗಳಲ್ಲೂ ಕೂಡ
ಕಷ್ಟ ಸುಖ ಎರಡನ್ನೂ ಕೂಡ ಸಮಾನವಾಗಿ ಹಂಚಿಕೊಂಡು 72 ವರ್ಷಗಳ ದಾಂಪತ್ಯ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ಎಷ್ಟಿಗೆ ಕಣ್ಣೀರಾಗ್ತಾ ಇರೋದಕ್ಕೆ, ಮಗುವಿನಂತೆ ಅಳೋದಕ್ಕೆ ಕಾರಣ ಅವರಿಬ್ಬರ ನಡುವೆ ಇದ್ದಂಥ ಬಾಂಧವ್ಯ ಕೊನೆ ಹಂತದಲ್ಲೂ ಕೂಡ ಯಾವ ರೀತಿಯಾಗಿತ್ತು. ಚೆನ್ನಮ್ಮ ಅವರ ದೈವಶಕ್ತಿಯೇ ಸರಿ, ಅವರು ಬಯಸಿದ ರೀತಿಯಾಗಿಯೇ ಅವರಿಗೆ ಸಾವು ಕೂಡ ಸಿಗುತ್ತೆ. ಸುಮಂಗಲಿಯಾಗಿ ಅಗಲಿದ್ದಾರೆ ಚೆನ್ನಮ್ಮ.